ಸರ್ 200 ಎಕರೆ ಸರ್ಕಾರಿ ಭೂಮಿನ ಪರಭಾರೆ ಆಗಿದೆ ಅಂತ ಹೇಳಿ ನಿನ್ನೆ ಲೋಕಾಯುಕ್ತ ದಾಳಿ ಮಾಡ್ತಾರೆ. ನಿನ್ನೆ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ ಸರ್. ಈಗ ಪದೇ ಪದೇ ನಾಗಮಂಗಲ ಆಯಿತು, ಈಗ ಶ್ರೀರಂಗಪಟ್ಟಣ ಆಯಿತು, ಇನ್ನು ಸರ್ಕಾರ ಎಷ್ಟೋ ವ್ಯವಹಾರಗಳಲ್ಲಿ ತೊಡಗಿದೆ ಅಂತ. ಈಗ ಈ ಸರ್ಕಾರ ಬಂದಿರೋದೇ ಮುಖ್ಯಮಂತ್ರಿಗಳು ಅಲ್ಲಿ ಕಮಿಟ್ಮೆಂಟ್ ಆಗಿ ಮುಖ್ಯಮಂತ್ರಿ ಆಗಿರೋದು ಕೊಡಬೇಕಲ್ಲ ಡೆಲ್ಲಿಗೆ. ಈಗ ಬಿಡದಿ ಪ್ರಾಜೆಕ್ಟ್ ನಡೀತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರ. ಕಳೆದ ಬಿಡದಿಯಲ್ಲಿ 3,500 ಎಕರೆ ಸರ್ಕಾರಿ ಜಮೀನಿತ್ತು. ಈಗ ಏಕಾಏಕಿ ಖಾಲಿಯಾಗಿ 800 ಔಟಿದೆ. ಎಲ್ಲರಿಗೂ ಅದನ್ನು ಬೇರೆ ಹೆಸರಿಗೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಖಾತೆ ಮಾಡಿಬಿಟ್ಟಿದ್ದಾರೆ ಎಲ್ಲ. ಅಂದರೆ ಈ ಸರ್ಕಾರ ಈ ಲಾಬಿ ಪರವಾಗಿ, ಅಂದರೆ ಜಮೀನನ್ನು ಕಬಳಿಕೋ ಅಂಥ ಈ ರಿಯಲ್ ಎಸ್ಟೇಟ್ ಪರವಾಗಿರುವಂಥ ಲಾಬಿ. ಯಾಕಂದರೆ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನು ಅಂತ ಅವರೇ ಸ್ವತಃ ಹೇಳ್ಬಿಟ್ಟಿದ್ದಾರೆ. ನಂದು ರಾಜಕೀಯ ಅನ್ನೋದು ಒಂಥರ ಹ್ಯಾಬಿ ಅಂತ ಹೇಳಿದ್ದಾರೆ. ಅದರಿಂದ ಇಂಥ ಮುಖ್ಯಮಂತ್ರಿಯಿಂದ ಇನ್ನೇನು ಬಯಸ್ತೀರ ನೀವು? ಅವರ ಲಾಬಿಯಲ್ಲಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ.